ನಮಸ್ಕಾರ ತುಲಾರಾಶಿಯವರೇ, ಗಮನಿಸಿ. ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹತ್ವದ ಘಟ್ಟವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಗೊಂದಲಗಳು, ಮನಸ್ಸಿನ ನೋವುಗಳು, ಹಣಕಾಸಿನ ಒತ್ತಡಗಳು ಮತ್ತು ಯಾರಿಗೂ ಹೇಳಲಾಗದ ಒಳಗಿನ ಹೋರಾಟಗಳು ಈಗ ಒಂದು ಹೊಸ ತಿರುವಿನತ್ತ ಸಾಗುತ್ತಿವೆ. ನೀವು ಅನುಭವಿಸಿದ ಕಷ್ಟ ವ್ಯರ್ಥವಾಗಲಿಲ್ಲ. ಈಗ ಗ್ರಹಗಳ ಚಲನೆ ನಿಮಗೆ ಹೊಸ ಉತ್ತರಗಳನ್ನು ನೀಡಲು ಸಿದ್ಧವಾಗಿದೆ. ಆದರೆ ಇಲ್ಲಿ ಒಂದು ಗಂಭೀರ ಸಂಗತಿ ಇದೆ. ಒಂದು ಕಡೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಂತಿದೆ, ಮತ್ತೊಂದು ಕಡೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅವಕಾಶವನ್ನು ಕೈತಪ್ಪಿಸಬಹುದು. ಈ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ತುಲಾ ರಾಶಿಯವರ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ನಿಮ್ಮ ಜೀವನದಲ್ಲಿ ಆಕರ್ಷಣೆ, ಸಂತೋಷ ಮತ್ತು ಹೊಸ ಸಂಬಂಧಗಳ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ನೀವು ಇರುವ ಸ್ಥಳದಲ್ಲೇ ಜನರ ಗಮನ ಸೆಳೆಯುವ ಶಕ್ತಿ ಬರುತ್ತದೆ. ನಿಮ್ಮ ಮಾತು, ನಿಮ್ಮ ನಡೆ ಮತ್ತು ನಿಮ್ಮ ನಿರ್ಧಾರಗಳು ವಿಶೇಷ ಪರಿಣಾಮ ಬೀರುತ್ತವೆ. ಆದರೆ ಶನಿ ಇನ್ನೂ ನಿಮ್ಮ ಸಹನೆ ಮತ್ತು ಪರಿಶ್ರಮವನ್ನು ಪರೀಕ್ಷಿಸುತ್ತಿದ್ದಾನೆ. ನೀವು ಅರ್ಧದಲ್ಲೇ ಬಿಟ್ಟ ಕೆಲಸಗಳು ಅಥವಾ ಪರಿಹಾರವಾಗದೆ ಉಳಿದ ವಿಷಯಗಳು ಮತ್ತೆ ನಿಮ್ಮ ಮುಂದೆ ಬರಬಹುದು. ರಾಹು ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಹುಟ್ಟುಹಾಕಬಹುದು. ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎಂದು ಭಾವಿಸಿದರೂ ಒಳಗಡೆ ಕೆಲವು ತಪ್ಪು ಅಂದಾಜುಗಳು ನಡೆಯುವ ಸಾಧ್ಯತೆ ಇದೆ. ಕೇತು ಹಳೆಯ ನೆನಪುಗಳು ಮತ್ತು ಹಳೆಯ ಸಂಬಂಧಗಳನ್ನು ಮತ್ತೆ ನಿಮ್ಮ ಜೀವನಕ್ಕೆ ತರಬಹುದು. ಮಂಗಳನ ಪ್ರಭಾವದಿಂದ ಧೈರ್ಯ ಹೆಚ್ಚುತ್ತದೆ, ಆದರೆ ಆತುರದ ನಿರ್ಧಾರಗಳು ಸಮಸ್ಯೆ ತರಬಹುದು. ಬುಧ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಒಂದು ಮಾತು, ಒಂದು ಕರೆ ಅಥವಾ ಒಂದು ಸಣ್ಣ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಜೂನ್ ತಿಂಗಳು ತುಲಾ ರಾಶಿಯವರಿಗೆ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸ, ಪ್ರಾಜೆಕ್ಟ್ ಅಥವಾ ಒಂದು ದೊಡ್ಡ ಅವಕಾಶ ನಿಮ್ಮ ಮುಂದೆ ಬರಬಹುದು. ಆದರೆ ಇಲ್ಲಿ ಶನಿಯ ಪರೀಕ್ಷೆ ಇದೆ. ಅಹಂಕಾರ ಮತ್ತು ಅಜಾಗರೂಕತೆ ಅವಕಾಶವನ್ನು ಕೆಡಿಸಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶ ನೀಡುತ್ತದೆ. ಹಳೆಯ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಹೊಸ ಆದಾಯದ ದಾರಿಗಳು ತೆರೆಯಬಹುದು. ಆದರೆ ರಾಹು ತಕ್ಷಣದ ಲಾಭದ ಆಕರ್ಷಣೆಯನ್ನು ತರುತ್ತಾನೆ. ಹಣ ಡಬಲ್ ಆಗುತ್ತದೆ ಎನ್ನುವ ಮಾತುಗಳಿಗೆ ಸುಲಭ ನಂಬಿಕೆ ಇಡಬೇಡಿ. ಕುಟುಂಬದ ವಿಷಯದಲ್ಲಿ ಕೆಲ ಅಚ್ಚರಿಯ ಬೆಳವಣಿಗೆಗಳು ನಡೆಯಬಹುದು. ದೂರವಾದವರ ಜೊತೆ ಮತ್ತೆ ಹತ್ತಿರವಾಗುವ ಅವಕಾಶ ಸಿಗಬಹುದು. ಆದರೆ ಸಣ್ಣ ಮಾತು ದೊಡ್ಡ ತಪ್ಪು ಅರ್ಥಕ್ಕೆ ಕಾರಣವಾಗಬಹುದು. ನಿಮ್ಮ ಮಾತುಗಳನ್ನು ಜಾಗೃತಿಯಿಂದ ಬಳಸಿ. ಆರೋಗ್ಯದ ವಿಷಯದಲ್ಲಿ ದೇಹ ಕೂಡ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ನಿದ್ರೆ ಅಸಮತೋಲನ, ಆಯಾಸ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಶಿಕ್ಷಣ ಮತ್ತು ಅಧ್ಯಯನದ ದೃಷ್ಟಿಯಲ್ಲಿ ಈ ತಿಂಗಳು ಉತ್ತಮವಾಗಿದೆ. ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆಯ ಅವಕಾಶಗಳು ಸಿಗಬಹುದು. ಆದರೆ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಅನಗತ್ಯ ವ್ಯತ್ಯಯಗಳು ನಿಮ್ಮ ಗಮನ ತಪ್ಪಿಸಬಹುದು. ಪರಿಹಾರಗಳು: ಪ್ರತಿ ಶುಕ್ರವಾರ ಬಿಳಿ ವಸ್ತು ಅಥವಾ ಸಿಹಿ ಪದಾರ್ಥ ದಾನ ಮಾಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಪ್ರತಿ ದಿನ 10 ನಿಮಿಷ ಧ್ಯಾನ ಮಾಡಿ. ಓಂ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸಿ. ತುಲಾ ರಾಶಿಯವರೇ, ಈ ಜೂನ್ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಬಹುದು. ನಿಮ್ಮ ಮುಂದೆ ಅದೃಷ್ಟದ ದಾರಿ, ಪರೀಕ್ಷೆಯ ದಾರಿ ಮತ್ತು ಎಚ್ಚರಿಕೆಯ ದಾರಿ ನಿಂತಿದೆ. ನೀವು ಆಯ್ಕೆ ಮಾಡುವ ದಾರಿಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.